ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸಮರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ನಿಮ್ಮ ಮಕ್ಕಳು ಫೋನ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ಅಥವಾ ಸ್ಕ್ರೀನ್ ಟೈಮ್ ಇಲ್ಲದೇ ಊಟ ಮಾಡಲ್ವಾ? ನೀವು ಫೋನ್ ಕೊಟ್ಟು ಊಟ ಮಾಡಿಸ್ತೀರಾ ಅವ್ರಿಗೆ ಅಥವಾ ಟಿ ವಿ ಆನ್ ಮಾಡಿ ಊಟ ಮಾಡಿಸ್ತೀರಾ? ಇದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ವಾ? ಯಾಕೆ ಫೋನ್ ಕೊಡಬಾರ್ದು? ಸೊ ಫೋನ್ನ ಯಾವ ರೀತಿ ಅವಾಯ್ಡ್ ಮಾಡಿ ಅವರಿಗೆ ಊಟ ಮಾಡಿಸ್ಬೇಕು? ಈ ಎಲ್ಲ ಪ್ರಶ್ನೆಗಳಿಗೂ ನಾನಿವತ್ತು ಆನ್ಸರ್ ಕೊಡ್ತೀನಿ. ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನನ್ನ ಮಗು ಬೇರೆ ಟೈಮಲ್ಲೆಲ್ಲ ಫೋನ್ ನೋಡಲ್ಲ, ಊಟ ಮಾಡುವಾಗಷ್ಟೇ ಫೋನ್ ನೋಡ್ತಾನೆ ಅಂತ. ಬಟ್ ಇದು ತುಂಬಾ ತಪ್ಪು. ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡಿ. ಯಾಕೆ ಅಂತ ಹೇಳ್ತೀನಿ. ಯಾಕೆಂದರೆ ಮಗುಗೆ ಗೊತ್ತಿರಲ್ಲ ನಾನು ಏನು ಊಟ ಮಾಡ್ತಿದ್ದೀನಿ, ಏನು ತಿಂತಾ ಇದ್ದೀನಿ, ಫುಡ್ ಟೆಕ್ಸ್ಚರ್ ಏನು ಅನ್ನೋದೇ ಗೊತ್ತಿರಲ್ಲ ಮಗುಗೆ. ಸುಮ್ಮನೆ ಊಟ ಮಾಡ್ತಾ ಇರುತ್ತೆ ಅಷ್ಟೇ. ಸೊ ನೋಡಿ, ನಾವು ಕೂಡ ಏನಾದರೂ ಕೆಲಸ ಮಾಡ್ತಾಯಿದ್ವಿ, ಟಿ ವಿ ನೋಡೋದು, ಟ್ಯಾಬ್ ನೋಡೋದು ಅಥವಾ ಲ್ಯಾಪ್ಟಾಪ್ ನೋಡ್ತಾ ಇದ್ದಾಗ ಯಾರಾದರೂ ಬಾಯಿ ಹತ್ರ ಏನಾದರೂ ತೊಗೊಂಬಂದರೆ ನಾವು ಬಾಯಿನ ಓಪನ್ ಮಾಡ್ತೀವಿ. ಅದೇ ಥರ ಅಷ್ಟೇ ಮಗುನೂ ಕೂಡ. ನಾವು ಫೋನ್ ತೋರಿಸ್ತಾ ಕೂತಿರ್ತೀವಿ, ಅದು ಬಾಯಿ ಹತ್ರ ಫುಡ್ ತೊಗೊಂಡೋದ ತಕ್ಷಣ ಬಾಯಿ ಓಪನ್ ಮಾಡುತ್ತೆ, ಅದನ್ನ ನುಂಗ್ಬಿಡುತ್ತೆ. ಅಷ್ಟು ಬಿಟ್ಟರೆ ಅದಕ್ಕೇನು ಗೊತ್ತೇ ಇರಲ್ಲ ಫುಡ್ ಬಗ್ಗೆ. ಇದರಿಂದ ತುಂಬ ಪ್ರಾಬ್ಲಮ್ಸ್ನ ಫೇಸ್ ಮಾಡಬೇಕಾಗುತ್ತೆ. ಯಾಕಂದರೆ ಮಗು ಅಂಡರ್ ವೆಯ್ಟ್ ಆಗ್ಬೋದು ಅಥವಾ ಓವರ್ ವೆಯ್ಟ್ ಆಗ್ಬೋದು, ಹೇಳೋಕ್ಕಾಗಲ್ಲ. ಯಾಕಂದರೆ ಮಗುವಿಗೆ ಗೊತ್ತೇ ಇರಲ್ಲ ನಾನು ಎಷ್ಟು ತಿಂತಾ ಇದ್ದೀನಿ, ಎಷ್ಟು ತಿನ್ನಬೇಕು, ನನಗೆ ಹಸ್ವಾಗಿದನೋ ಇಲ್ವಾ ಅನ್ನೋದು. ಅದಕ್ಕೋಸ್ಕರ ನೀವು ಅನ್ಕೋಬೋದು, ನನ್ನ ಮಗು ಊಟನೇ ಮಾಡಲ್ಲ, ಆದರೂ ಇವಾಗ ಊಟ ಮಾಡ್ತಿದ್ದಾನಲ್ಲ ಚೆನ್ನಾಗಿ, ಅಷ್ಟು ಸಾಕು ನನಗೆ, ಅವನು ಟಿ ವಿನಾದರೂ ನೋಡ್ಕೊಂಡು ಊಟ ಮಾಡಲಿ, ಫೋನಾದರೂ ನೋಡ್ಕೊಂಡು ಊಟ ಮಾಡಲಿ ಅಂತ ಅಂದರೆ ಅದು ತಪ್ಪು. ಯಾಕಂದರೆ ನೀವು ಎಷ್ಟೇ ಊಟ ಮಾಡಿಸಿದ್ರು, ಎಷ್ಟೇ ಪೋಷಕಾಂಶ ಇರುವಂಥದ್ದು ಅಥವಾ ಎಷ್ಟೇ ತುಪ್ಪ ಹಾಕಿ ಊಟ ಮಾಡಿಸಿದ್ರು ಅದು ನಿಮ್ಮ ಮಗು ಹೊಟ್ಟೆ ಒಳಗಡೆ ಸೇರಲ್ಲ. ನಿಮ್ಮ ಮಗುಗೆ ಊಟ ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪೋಷಕಾಂಶಗಳು, ವಿಟಮಿನ್ಸ್ಗಳು, ಮಿನರಲ್ಸ್ಗಳು ಬೇಕಾಗಿರುತ್ತೆ. ನೀವು ಫೋನ್ ತೋರಿಸ್ತಾ ಊಟ ಮಾಡಿಸೋದ್ರಿಂದ ನಿಮ್ಮ ಮಕ್ಕಳಿಗೆ ಯಾವುದೇ ವಿಟಮಿನ್ಸ್ ಆಗಲಿ ಪೋಷಕಾಂಶಗಳಾಗಲಿ ನಿಮ್ಮ ಮಗು ಹೊಟ್ಟೆಗೆ ಸೇರಲ್ಲ. ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮಗು ಊಟ ಮಾಡಲ್ಲ ಅಂದ ತಕ್ಷಣ ಒಂದು ಸರಿ ಫೋನ್ ತೋರಿಸ್ತೀವಿ. ಸೊ ಆವಾಗ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇದೇ ಥರ ಮಾಡಿದ್ರೆ ಮತ್ತೆ ಮಗು ಊಟ ಮಾಡುತ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ತೋರಿಸ್ತಾ ಇರ್ತೀವಿ. ಸೊ ಇದೇ ಥರ ತೋರಿಸಿ ಮಗುಗೆ ಅಭ್ಯಾಸ ಮಾಡಿಸ್ಬಿಡ್ತೀವಿ. ಸೊ ಮಗುಗೆ ಅವಾಗ ಏನು ಅನಿಸುತ್ತೆ, ಫೋನ್ ಕೊಟ್ಟರೆ ಮಾತ್ರ ಊಟ ಮಾಡೋದು, ಇಲ್ಲಾಂದರೆ ನಾನು ಊಟ ಮಾಡಲ್ಲ ಅಂತ. ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಸೊ ಇವತ್ತು ನೀವು ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆಯಿಂದನೇ ಇದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿ. ಮಗು ಅಳುತ್ತೆ, ರಚ್ಚೆ ಹಿಡಿಯುತ್ತೆ, ಮತ್ತು ನನಗೆ ಬೇಕೇ ಬೇಕು ಫೋನು ಅಂತ ಹಠ ಮಾಡುತ್ತೆ. ಬಟ್ ಅದು ಮಗು ಎಷ್ಟೇ ಹಠ ಮಾಡಿದ್ರು ನೀವು ಫೋನ್ ಕೊಡಬೇಡಿ. ಒಂದಿನ ಉಪವಾಸ ಇರುತ್ತೆ, 2 ದಿನ ಉಪವಾಸ ಇರುತ್ತೆ, ಮಗು ತಾನೇ ಹೊಟ್ಟೆ ಹಶ್ವಾಗೇ ಆಗುತ್ತೆ, ನೆಕ್ಸ್ಟ್ ಡೇ ಊಟ ಮಾಡೇ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಾನು ಹೇಳ್ತಿರೋದು ನೋಡಿದ್ರೆ ನಿಮಗೆ ಅನ್ನಿಸ್ಬೋದು, ಇವಳೊಬ್ಳು ತಾಯಿನ ಅಂತ, ಮಗುನ ಉಪವಾಸ ಹಾಕ್ಬೇಕಾ ಅಂತ. ಬಟ್ ನಾನು ಆ್ಯಸ್ ಎ ಮದರ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದರಿಂದ ತುಂಬ ಕೆಟ್ಟ ಪರಿಣಾಮ ಇದೆ ಮಗುಗೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ದಯವಿಟ್ಟು ಮೊಬೈಲ್ ಕೊಟ್ಟು ಊಟ ಮಾಡಿಸೋದನ್ನು ಸ್ಟಾಪ್ ಮಾಡಿ. ಮಗು ಅಳುತ್ತೆ ಅಂತ ಫೋನ್ ಕೊಡೋಕೆ ಹೋಗಬೇಡಿ. ಯಾಕಂದರೆ ಮಗು ಗೊತ್ತಿರುತ್ತೆ ನಾನು ಹತ್ತಿರ ಮೊಬೈಲ್ ಕೊಡ್ತಾರೆ ಅಂತ ಹೇಳಿಬಿಟ್ಟು. ಸೊ ನೀವು ಅದನ್ನು ಸ್ಟಾಪ್ ಮಾಡಿ. ಫಸ್ಟ್ ಕೇಳಿ, ಊಟ ಮಾಡ್ತೀಯಾ ಇಲ್ವಾ? ಊಟ ಮಾಡಲ್ಲ ಅಂದರೆ ಸ್ವಲ್ಪ ಹೊತ್ತು ಸುಮ್ಮನಿದ್ಬಿಡಿ. ಆಮೇಲೆ ಮಗುನೇ ಹೊಟ್ಟೆ ಹಶ್ವಾದ್ರೆ ಬಂದು ಮಮ್ಮಿ ನಂಗೆ ಊಟ ಕೊಡು ಅಂತ ಕೇಳ್ತದೆ. ಇಲ್ಲ ಮಗು ಅಳುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದಿನ ಫೋನ್ ಕೊಟ್ಟರೆ ಮತ್ತೆ ಅದೇ ಅಭ್ಯಾಸ ಮಾಡ್ಕೊಳ್ಳುತ್ತೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಮಗು ಎಷ್ಟೇ ಹತ್ರ ಫೋನ್ ಕೊಡಬೇಡಿ. ಯಾಕೆ ಅಂದರೆ ನೀವು ಫೋನ್ ಕೊಡೋದ್ರಿಂದ ಮಗು ಬ್ರೈನ್ ಡೆವಲಪ್ಮೆಂಟಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ಗೂ ಕೂಡ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಮೊದಲು ನೀವು ತಿದ್ಕೊಳ್ಳಿ. ಮನೇಲಿ ಯಾರಾದರೂ ದೊಡ್ಡವರು ಊಟ ಮಾಡುವಾಗ ಫೋನ್ ಯೂಸ್ ಮಾಡೋದು ಅಥವಾ ಟಿ ವಿ ನೋಡೋದು ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ಫಸ್ಟು ಸ್ಟಾಪ್ ಮಾಡಿ. ಅದರಿಂದ ಮಗುಗೂ ಅರ್ಥ ಆಗುತ್ತೆ ಫೋನ್ ಅಥವಾ ಟಿ ವಿ ನೋಡ್ತಾ ಊಟ ಮಾಡಬಾರ್ದು ಅಂತ. ಊಟ ಮಾಡುವಾಗ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ, ಆವಾಗ ಮಗುನೂ ಕೂಡ ಊಟ ಮಾಡುತ್ತೆ. ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮಗೆ ಇದೇ ಥರ ವಿಡಿಯೋ ಏನಾದರೂ ಬೇಕಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.